ಯಾವುದೋ ಒಂದು ಬೇಡ, ಟಿ ವಿಯವ್ರ ಹೆಸರು ಹೇಳೋದು ಬೇಡ, ಪ್ಯಾನಲಲ್ಲಿ ಯಾರ್ರೀ ಅವರು ಮಾತಾಡೋದು ರೀತಿ, ಪ್ಯಾನಲ್ ಡಿಸ್ಕಷನ್ಸನ್ನು ಮಾಡಿ ಪ್ರದೀಪ್ ಅವ್ರನ್ನ ಆ ಥರ ಹರಾಜು. ಅದೇ ಅವ್ರು ಪ್ರದೀಪ್ ಅವ್ರ ಸ್ಥಾನದಲ್ಲಿ ಇಟ್ಕೊಂಡು ಅವ್ರ ತಂದೆ ತಾಯಿಯವ್ರ ಬಗ್ಗೆ ಮಾತಾಡಿದಾಗ, ಅವ್ರ ಹೆತ್ತವ್ರ ಬಗ್ಗೆ ಮಾತಾಡಿದಾಗ ದುಃಖ ತಗೋಬಾರ್ದಾ? ಇದನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವ್ರಿಗೂ ನಾನು ಮನವಿಯನ್ನು ಮಾಡ್ತೀನಿ, ನಿಮ್ಮವ್ರಿಗೂ ಅಷ್ಟೇ. ಇದನ್ನು ಉದಾಹರಣೆಯಾಗಿ ತಗೊಳ್ಳಿ. ನೀವೆಲ್ಲ, ನಾನು ಕೂಡ ಅವ್ರ ಅಡಿಯಲ್ಲಿ ಕೆಲಸ ಮಾಡಿದ್ದೀನಿ. ಪ್ರಜಾಪ್ರಭುತ್ವವಾಗಿ ನಾನು ಹೊರಗಡೆ ಬಂದಿದ್ದೀನಿ, ಪ್ರಜಾಪ್ರಭುತ್ವದಾಗ ತಿಳ್ಕೊಂಡಿದ್ದೀನಿ ನಾನು. ಯಡಿಯೂರಪ್ಪರೇ ತಗೊಳ್ಳಿ, ನೀವು ವಿಜೇಂದ್ರನ್ ತಗೊಳ್ಳಿ, ಇನ್ನೊಬ್ರನ್ನ ತಗೊಳ್ಳಿ, ಎಲ್ಲಿ ಹೋಗಿದ್ದಾರೆ ಇವರೆಲ್ಲ? ಆಣೆ ಪ್ರಮಾಣ ಮಾಡ್ತೀನಿ ಅಂತೇಳಿ ಬಾಯ್ ಬಿಡ್ತಾರೆ, ಭಯ. ಯಾಕೆಂದರೆ ಕ್ರಾಸ್ ವೋಟಿಂಗ್ ಮಾಡಿಬಿಟ್ಟಿದ್ದಾರೆ, ಭಯ. ಅವ್ರಿಗೇನಾದ್ರು ಧೈರ್ಯ ಇದೆನ್ರಿ? ಯಾವನು ಹೇಳಿದ್ದಂತೆ ಈ ಪ್ರಜಾಪ್ರಭುತ್ವದಲ್ಲಿ ಬರ್ದಿದೆಯಂತ? ದೇವಸ್ಥಾನಕ್ಕೆ ಹೋಗಿ ನೀವು ಧರ್ಮಸ್ಥಳಕ್ಕಾದರೂ ಆಣೆ ಮಾಡಿರಿ, ನೀವು ಮತ ಹಾಕಿರ್ತಾನಲ್ಲ ಆ ಸಂವಿಧಾನದ ಮೇಲೆ ಆಣೆ ಮಾಡಿರಿ. ಅದಕ್ಕಿಂತ ಪವಿತ್ರವಾಗಿರ್ತಕ್ಕಂಥದ್ದು ನಮ್ಮ ದೇಶದೊಳಗೆ ಇನ್ಯಾವುದೂ ಇಲ್ಲ, ತಿಳ್ಕೊಳ್ಳಿ. ಅದೇ ನನಗೆ ಏನಂದರೆ, ನಮ್ಮ ಸರ್ಕಾರ ಇದ್ದು ನಮ್ಮ ಶಾಸಕರಿಗೆ ಈ ಥರ ಆದಾಗ ಅದು ಮನಸ್ಸಿಗೆ ನೋವಾಗ್ತದಲ್ಲ. ಅದಕ್ಕೆ ನಾವು ಆಗ್ರಹ ಮಾಡೋದೇನು ಅಂದರೆ, ಬರೀ ನಮ್ಮ ಶಾಸಕರಲ್ಲ, ಯಾರೇ ಜನಪ್ರತಿನಿಧಿಗಳಾಗಲಿ, ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಜನರು ಇದ್ದರೂ ಕೂಡ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು. ಅದರಲ್ಲೂ ಅವನು ಸ್ವಲ್ಪ ಈ ಮನಸ್ಸಿಗೆ ಹಚ್ಕೊಂಡು ಹಿಂದುಳಿದವರು ಎಲ್ಲ ಅಂತ ಹೇಳಿಬಿಟ್ರಲ್ಲ. ಇಲ್ಲಪ್ಪ, ನಾವೆಲ್ಲ ಇದ್ದೀವಿ, ನಾವು ಹಿಂದುಳಿದವರಲ್ಲ, OBCಗೆ. ಹಂಗಾರೆ ನಾನು ಏನು ಮನೆ ಕೂತ್ಕೋಬೇಕಾಗಿತ್ತ? ನಾನು ಬೇರೆಯವ್ರು ಇದ್ರೂ ಹೋಗ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಮ್ಮವರು ಅಂತ ಹೇಳಿ ನಾನು ಹೋಗ್ಬೇಕಾಗತ್ತಲ್ಲ. ಕೆಲವ್ರಿಗೆ ಚಟ ಇದೆ, ನನಗೆ ಬೈಬೇಕು, ಅವಾಗ ನಮ್ಮವರೆಲ್ಲ ಒಂದಾಗ್ತಾರೆ, ನಮ್ಮವ್ರು ಓಟ್ ಹಾಕ್ತಾರೆ ಅಂತೇಳಿ. ಅದು ನಾನು ಬಾಯ್ಬಿಟ್ಟು ನಿಮಗೇನು ಯಾರ ಬಗ್ಗೆ ಹೇಳಬೇಕಾಗಿಲ್ಲ, ಅದು ಚಟ ಇದೆ, ನೀವು ನೋಡಿದ್ದೀರಾ. ನಾನು ಹಂಗಾರೆ ಅದನ್ನ ರಾಜಕಾರಣ ಮಾಡ್ಕೊಳ್ಳ? ನಾವು ಎಜುಕೇಷನ್ ಕೊಡ್ಬೇಕಾದ್ರೆ ಹಂಗಾರೆ ನಾನು ಏನು ಕೊಡಲಿ ಹೇಳಿ? ಒಬ್ಬ ಎಜುಕೇಷನ್ ಮಿನಿಸ್ಟರ್ಪ್ಪ ನಾನು. ತಪ್ಪುಗಳಾದಾಗ ನಿಮ್ಮಂಥವ್ರು ತಿದ್ದುತ್ತೀರಿ, ಸರಿ ಮಾಡ್ಕೊಂಡು ಹೋಗ್ಬೇಕು. ಅದನ್ನು ಹೋಗ್ಬಿಟ್ಟು ಈ ಥರ ಮಾಡಿ, ನಾನು ಮಾಧ್ಯಮದವರಿಗೆ ದಯವಿಟ್ಟು ನಾನು ಮನವಿ ಮಾಡೋದೇನು ಅಂದರೆ, ದಯವಿಟ್ಟು ಒಳಗಡೆ ಏನಾಗಿದೆ ನೀವು ಇದನ್ನೇನು ದೊಡ್ಡ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಲ್ಲ, ಸ್ವಲ್ಪ ಅದನ್ನು ಹೇಳಿ. ಯಾಕೆಂದರೆ ಅದು ಹೆಂಗಾಗ್ಬಿಡ್ತು ಅಂದರೆ, ನಾವು ನೋಡಿದಾಗ ನಾನು ಯಾಕೆ ಅವ್ರಿಗೆ ಫೋನ್ ಮಾಡಿದೆ ಅಂದರೆ, ಪ್ರದೀಪಿಗೆ ಯಾಕೆ ಈ ಥರ ಮಾಡಿದ್ನಪ್ಪ ಹೊರಗಡೆ ಬಂದು ಅಂತ ಹೇಳಿ. ಅವಾಗ ಹೇಳ್ದ, ಅಣ್ಣ 2-4 ಗಂಟೆ ಒಳಗಡೆ ಕೂತ್ಕೊಂಡಿದ್ದು, ಸರ್ಕಾರಿ ಕಾರ್ಯಕ್ರಮ, ನಾನು ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ, ಯಾರೂ ಏನು ಹೇಳ್ತಾ ಇಲ್ಲ. ಇರೋದು ಒಂದು 7-8 ಜನರು ಪೊಲೀಸವ್ರು ಇದ್ರು ಅನಿಸುತ್ತೆ. ವಿಡಿಯೋದಲ್ಲಿ ನೀವು ನೋಡಿದಾಗ ಅವರೇ ತಳ್ತಾ ಇದ್ದಾರೆ ಇವ್ರನ್ನ. ಏನು ಎಣ್ಣೆ ಹೊಡ್ಕೊಂಡು ಬಂದ್ಬಿಟ್ಟು ಕೆಟ್ಟ ಪದ ಯೂಸ್ ಮಾಡೋದು. ಆಯಿತು, ನಾನೇ ಈ ಕೆಟ್ಟ ಪದ ಯೂಸ್ ಮಾಡಿದ್ರೆ ನೀವು ಒಪ್ತೀರಾ? ಇದು ಪ್ರಜಾಪ್ರಭುತ್ವದಲ್ಲಿ ಖಂಡನೆ ಮಾಡಬೇಕು, ಯಾರೇ ಪಕ್ಷದವರಾಗಲಿ. ಈ ರಾಜ್ಯವನ್ನು ಆಳಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಅಷ್ಟೇ, DK ಶಿವಕುಮಾರ್ ಸಾಹೇಬರು ಆಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಆಳ್ತಾ ಇದ್ದಾರೆ, ಬೇಕಾದ ಜನರು, ವೀರಪ್ಪ ಮೊಯ್ಲಿ ಸಾಹೇಬರು ಆಳಿದ್ದಾರೆ, ನಮ್ಮ ತಂದೆಯವರು ಆಳಿದ್ದಾರೆ. ಇವರೆಲ್ಲರೂ ಕೂಡ ಇದನ್ನು ಖಂಡನೆ ಮಾಡಬೇಕು. ಮತ್ತೆ ಈ ಥರ ಘಟನೆಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಯಿತು. ಸರ್ಕಾರಿ ಕಾರ್ಯಕ್ರಮ